ಯೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ನೋಡೋ ಮೂವಿ ಸೋಲಮಂಟೆ ತೇನೆ ಚಿಕ್ಕಲು ಅನ್ನುವ ಒಂದು ಮಲಯಾಳಂ ಮೂವಿಯನ್ನು ನೋಡ್ತಿದೀವಿ. ಮೂವಿ ತುಂಬಾ ಚೆನ್ನಾಗಿದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರ್ತಾನೆ ಇರುತ್ತೆ. ಸೊ ಮೂವಿಯನ್ನು ಕಂಪ್ಲೀಟ್ ಆಗಿ ನೋಡಿ. ನೋಡಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಪೊಲೀಸರ್ಸ್ ಪೆಟ್ರೋಲ್ ಗಾಡಿಯಲ್ಲಿ ರೌಂಡ್ಸ್ ಹೊಡಿತಿರ್ತಾರೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಒಂದು ಪಾರ್ಟಿ ನಡೀತಿರುತ್ತೆ. ಜೋರಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಿರ್ತಾರೆ. ಆ ಜಾಗದಲ್ಲಿ ಪೊಲೀಸ್ ಅವರ ಪ್ಲಾನ್ ಪ್ರಕಾರ ವಿನೋ ಅನ್ನೋ ಒಬ್ಬರು ಪೊಲೀಸ್ ಆಫೀಸರ್ ಅಲ್ಲಿ ಮಫ್ಟಿಯಲ್ಲಿ ಬಂದಿರ್ತಾರೆ. ಈ ಪೊಲೀಸ್ ಆಫೀಸರ್ಗೆ ಅಲ್ಲಿ ಪಾರ್ಟಿಯಲ್ಲಿ ಇರುವ ಒಬ್ಬನನ್ನ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಡೌಟ್ ಆಗುತ್ತೆ. ಆದ್ರಿಂದ ತಕ್ಷಣ ಅವನನ್ನ ಹಿಡಿದು ಪೊಲೀಸ್ ಅವರ ಕಸ್ಟಡಿಗೆ ತರ್ತಾರೆ. ಅದು ಮಾತ್ರ ಇಲ್ಲ, ಅದೇ ಪಾರ್ಟಿಯಲ್ಲಿ ಇನ್ನ ಸ್ವಲ್ಪ ಜನರು ಜಗಳ ಮಾಡ್ಕೋತಾರೆ. ಅದನ್ನ ನೋಡಿದ ಪೊಲೀಸರ್ಸ್ ಅವರುಗಳನ್ನು ಹಿಡಿದು ಅವರುಗಳನ್ನ ವಿಚಾರಣೆ ಮಾಡ್ತಾರೆ. ಆ ರೀತಿ ಅವರುಗಳನ್ನ ಹಿಡಿದು ವಿಚಾರಣೆ ಮಾಡ್ಬೇಕಾದ್ರೇನೆ ಆ ಹುಡುಗರ ಹತ್ರ ಇಂದ ಲಕ್ಷಾಂತರ ರೂಪಾಯಿಗೆ ಬೆಲೆ ಬಾಳುವ ಕೊಕೈನ್ಸ್ ಪೊಲೀಸ್ ಅವರಿಗೆ ಸಿಗುತ್ತೆ. ಸೊ ಇವಾಗ ಇದನ್ನೆಲ್ಲ ಸೀಸ್ ಮಾಡಿದ ಪೊಲೀಸು ನೆಕ್ಸ್ಟ್ ದಿನ ಇದನ್ನ ಮೀಡಿಯಾಗೆ ಇನ್ಫಾರ್ಮ್ ಮಾಡಿ ಈ ರೀತಿ ಫೋಸ್ ಅನ್ನು ಕೊಟ್ಟು ಫೋಟೋ ತೆಗೆಸ್ಕೊತಿರ್ತಾರೆ, ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬರೋದಕ್ಕಾಗಿ. ನಂತರ ಗ್ಲೇನಾ ಅಂತ ಒಬ್ಬರು ಲೇಡಿಯನ್ನು ತೋರಿಸ್ತಾರೆ. ಇವರೊಬ್ಬರು ಲೇಡಿ ಕಾನ್ಸ್ಟೇಬಲ್. ಅದೇ ಸಮಯಕ್ಕೆ ಆ ಸ್ಟೇಷನ್ ಸೀನಿಯರ್ ಆಫೀಸರ್ ಅಲ್ಲಿಗೆ ಬಂದು ಪೊಲೀಸ್ ಆಫೀಸರ್ ವಿನೋವನ್ನ ಸಿಕ್ಕಾಪಟ್ಟೆ ಬೈತಿರ್ತಾರೆ. ಯಾಕೆಂದ್ರೆ ವಿನೋ ಅವರು ಪೊಲೀಸ್ ಯೂನಿಫಾರ್ಮ್ ಜೊತೆಗೆ ತಗೊಂಡಿದ್ದ ಫೋಟೋಸ್ ಅನ್ನ ಇನ್ಸ್ಟಾದಲ್ಲಿ, ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅಪ್ಲೋಡ್ ಮಾಡ್ಕೊಂಡಿರ್ತಾರೆ. ಆದ್ರೆ ವಿನೋ ಒಬ್ಬರು ತುಂಬಾನೇ ಫೇಮಸ್ ಆದ ಇಂಪಾರ್ಟೆಂಟ್ ಆದ ಪೊಲೀಸ್ ಆಫೀಸರ್. ನೆಕ್ಸ್ಟ್ ಸೀನ್ ಅಲ್ಲಿ ಸುಜಾ ಅನ್ನೋ ಟ್ರಾಫಿಕ್ ಪೊಲೀಸ್ ಅನ್ನು ತೋರಿಸ್ತಾರೆ. ಅವತ್ತಿನ ದಿನ ರಾತ್ರಿನೇ ಸುಜಾ ಮತ್ತೆ ಗ್ಲೇನಾ ಹಾಯಾಗಿ ಸ್ಕೂಟಿಯಲ್ಲಿ ಮಾತಾಡ್ಕೊಂಡು ಡ್ರೈವ್ ಮಾಡಿ ಹೋಗ್ತಿರ್ತಾರೆ. ಇವಾಗ ಇದನ್ನು ನೋಡಿದ ತಕ್ಷಣವೇ ನಮಗೆ ಗೊತ್ತಾಗಲಿಕ್ಕೆ ಬರುತ್ತೆ ಇವರಿಬ್ಬರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್, ತುಂಬಾನೇ ಟೈಟ್ ಆದ ಥಿಕ್ ಫ್ರೆಂಡ್ಸ್. ಇದನ್ನ ನಾವು ನೆನ್ಪಿಟ್ಕೋಬೇಕು. ಅದು ಮಾತ್ರ ಇಲ್ಲ, ಇವರಿಬ್ಬರು ಒಟ್ಟಿಗೆ ಸೇರಿ ಒಂದೇ ಮನೆಯಲ್ಲಿ ಸ್ಟೇ ಆಗಿರ್ತಾರೆ. ಆ ಜಾಗದಲ್ಲಿ ಎಣ್ಣೆ, ಸ್ಮೋಕು ಅಂತ ಎಲ್ಲಾ ಒಳ್ಳೆ ಅಭ್ಯಾಸಗಳನ್ನು ಈ ಹುಡುಗಿಯರು ಕಲ್ತಿಟ್ಟಿದ್ದಾರೆ. ಅದು ಮಾತ್ರ ಇಲ್ಲ, ಇವ್ರುಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡೋದಂದ್ರೆ ತುಂಬಾ ಇಷ್ಟ ಅಂತೆ. ಹೀಗಿರ್ಬೇಕಾದ್ರೆ ಒಂದು ದಿನ ಗ್ಲೇನಾ ಸುಜಾ ಹತ್ರ, ನನಗೆ ನೀನು ಒಂದು ಕೇಸಲ್ಲಿ ಹೆಲ್ಪ್ ಮಾಡಬೇಕು ಕಣೆ, ಸ್ವಲ್ಪ ದಿನಗಳಾಗಿ ಹುಡುಗಿಯರೆಲ್ಲ ಕಿಡ್ನಾಪ್ ಆಗ್ತಿದ್ದಾರೆ ಮತ್ತೆ ಡ್ರಗ್ಸ್ ಅನ್ನೆಲ್ಲ ಸೇಲ್ ಮಾಡ್ತಿದಾರಂತೆ ಅಂತ ತುಂಬಾನೇ ಕೆಟ್ಟ ವಿಷಯಗಳು ಹೊರಗಡೆ ನಡೀತಾನೆ ಇದೆ. ಆ ರೀತಿ ಮಾಡೋರನ್ನ ಹಿಡಿಯಲೇಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಮಾತ್ರ ಇಲ್ಲ, ನೀನು ಈ ಕೇಸಲ್ಲಿ ನನಗೆ ಸಹಾಯವನ್ನ ಮಾಡಿದ್ರೆ ನಿನಗೆ ಪ್ರಮೋಷನ್ ಕೂಡ ಸಿಗೋದಕ್ಕೆ ಚಾನ್ಸಸ್ ಇದೆ ಅಂತ ಗ್ಲೇನಾ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣ ಸುಜಾ ಸರಿ ಅಂತ ಆಕ್ಸೆಪ್ಟ್ ಮಾಡ್ತಾಳೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಸುಜಾ ನೆಕ್ಸ್ಟ್ ದಿನ ಟಿಪ್ ಟಾಪ್ ಆಗಿ ರೆಡಿ ಆಗಿ ಒಂದು ಬಸ್ ಸ್ಟಾಪ್ ಗೆ ಹೋಗಿ ಕೂತಿರ್ತಾಳೆ. ಟೈಮ್ ಕಳೀತಾನೆ ಇರುತ್ತೆ. ಆದ್ರೆ ಈ ಕೇಸ್ಗೆ ರಿಲೇಟೆಡ್ ಆದವರು ಯಾರು ಈ ಜಾಗಕ್ಕೆ ಬಂದಿರೋ ರೀತಿ ಕಾಣ್ತಿಲ್ಲ. ಆವಾಗ ಶರತ್ ಅನ್ನೋ ಒಬ್ಬ ಹುಡುಗ ಅಲ್ಲಿ ಸುಜಾ ಹತ್ರ ಬಂದು ಸಿಮ್ ಕಾರ್ಡ್ ಅನ್ನ ರಿಮೂವ್ ಮಾಡುವ ಪಿನ್ ನಿಮ್ಮ ಹತ್ರ ಇರ್ತಿದ್ಯಾ ಅಂತ ಕೇಳ್ತಾನೆ. ತಕ್ಷಣ ಸುಜಾ ಅವನ ಬಗ್ಗೆ ಏನುವೇ ಗೊತ್ತಿಲ್ಲದೆ ವಿಸಿಲ್ ಅನ್ನು ಹೊಡೆದು ಪೊಲೀಸರ್ಗೆ ಇನ್ಫಾರ್ಮ್ ಅನ್ನ ಮಾಡ್ತಾಳೆ. ಸೊ ಅಲ್ಲಿ ಕಾಯ್ತಾ ನಿಂತಿದ್ದ ಮಿಕ್ಕಿದ ಪೊಲೀಸರ್ಸ್ ಎಲ್ಲ ಅಲ್ಲಿಗೆ ಓಡಿ ಬಂದು ಅವನನ್ನ ರೌಂಡ್ ಅಪ್ ಮಾಡಿ ಹಿಡಿತಾರೆ. ಅಷ್ಟೇ ಹುಡುಗನನ್ನ ಗೆಲ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಈ ಶರತ್ತಿಗೂ ಆ ಕೇಸಿಗೂ ಒಂದು ಚೂರು ಸಂಬಂಧನೇ ಇಲ್ಲ. ನೆಕ್ಸ್ಟ್ ದಿನ ನಮ್ಮ ಟ್ರಾಫಿಕ್ ಪೊಲೀಸು ಸುಜಾ ಅವಳ ಕೆಲಸವನ್ನ ನಿಂತು ರೋಡ್ ಅಲ್ಲಿ ಮಾಡ್ತಿರ್ಬೇಕಾದ್ರೆ ಅವಳನ್ನ ಆ ಜಾಗದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡಿದ ಶರತ್ ಒಂದು ಜಾಗದಲ್ಲಿ ನಿಂತು ಸುಜಾಲನ್ನೇ ನೋಡ್ತಿರ್ತಾನೆ. ತಕ್ಷಣ ಸುಜಾ ಶರತ್ ಅನ್ನು ನೋಡಿದ ತಕ್ಷಣ ಅವನ ಹತ್ರ ಹೋಗಿ ಮಾತಾಡ್ತಾಳೆ. ಆವಾಗ ಶರತ್, ನೀನು ನನ್ನನ್ನ ತಪ್ಪಾಗಿ ಅನ್ಕೊಂಡು ನನ್ನನ್ನು ಹಿಡಿದು ಪೊಲೀಸ್ ಅವರ ಹತ್ರ ಹ್ಯಾಂಡ್ ಓವರ್ ಮಾಡ್ಬಿಟ್ಟೆ ಅಲ್ವಾ, ಅದಕ್ಕಾಗಿ ಖಂಡಿತ ನಾನು ನಿನ್ನನ್ನ ರಿವೆಂಜ್ ತಗೋತೀನಿ ಅಂತ ಹೇಳ್ತಿರ್ತಾನೆ. ಆದ್ರೆ ಅದ್ರ ಬಗ್ಗೆ ದೊಡ್ಡದಾಗಿ ಕೇರೆ ಮಾಡ್ಕೊಳ್ದೆ ನಮ್ಮ ಸುಜಾ ಅಲ್ಲಿಂದ ಹೋಗ್ಬಿಡ್ತಾಳೆ. ನಂತರ ಶರತ್ ಅವನ ಕಾಸ್ಟ್ಲಿ ಆದ ಕಾರನ್ನ ತಗೊಂಡು ಅಲ್ಲಿ ಸುಜಾಲನ್ನ ಕ್ರಾಸ್ ಮಾಡಿ ಹೋಗ್ತಾನೆ. ಅವನನ್ನ ಆ ರೀತಿ ಕಾಸ್ಟ್ಲಿ ಕಾರ್ ಅಲ್ಲಿ ನೋಡಿದ ತಕ್ಷಣ ಸುಜಾ ತುಂಬಾನೇ ಶಾಕ್ ಆಗ್ತಾಳೆ. ಅವನು ಅಷ್ಟೊಂದು ರಿಚೆಸ್ಟ್ ಪರ್ಸನ್ ಅಂತ ನಮ್ಮ ಸುಜಾ ಅನ್ಕೊಂಡೇ ಇರ್ಲಿಲ್ಲ. ನಂತರ ನೆಕ್ಸ್ಟ್ ದಿನ ನಮ್ಮ ಸುಜಾ ಅವಳ ಮನೆಯಲ್ಲಿರುವ ಗಿಡಗಳಿಗೆ ನೀರನ್ನ ಹಾಕ್ತಿರ್ಬೇಕಾದ್ರೆ ಆಫೀಸರ್ ವಿನೋ ನಮ್ಮ ಸುಜಾಲನ್ನ ಸೈಟ್ ಹೊಡ್ಕೊಂಡೆ ಆ ಕಡೆ ಕ್ರಾಸ್ ಮಾಡಿ ಹೋಗ್ತಿರ್ತಾರೆ. ನಂತರ ನೆಕ್ಸ್ಟ್ ದಿನ ನಮ್ಮ ಸುಜಾ ಮತ್ತೆ ಅವಳ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಶರತ್ ಆ ಕಾಸ್ಟ್ಲಿ ಕಾರ್ ಅಲ್ಲಿ ಬಂದು ನಿಂತ್ಕೋತಾನೆ. ಅವನ ಕಾರನ್ನ ನೋಡಿದ ತಕ್ಷಣವೇ ಟೆನ್ಷನ್ ಆದ ನಮ್ಮ ಸುಜಾ ಇವನು ಏನಕ್ಕಾಗಿ ಇಲ್ಲಿಗೆ ಬಂದು ನಿಂತ್ಕೋತಾನೆ ಅಂತ ಆ ಕಾರ್ ಹತ್ರ ಹೋಗಿ ಆ ಕಾರಿನ ವಿಂಡೋವನ್ನ ನಾಕ್ ಮಾಡ್ತಾಳೆ. ಆವಾಗ ಕಾರಿನ ಒಳಗಡೆಯಿಂದ ಈ ಸಿಟಿಯ SP ಹೊರಗಡೆ ಬರ್ತಾರೆ. ಅವರನ್ನ ನೋಡಿದ ತಕ್ಷಣ ನಮ್ಮ ಸುಜಾ ಶಾಕ್ ಆಗ್ಬಿಟ್ಟು ಅವರಿಗೆ ಸೊಲ್ಯೂಟ್ ಅನ್ನು ಮಾಡ್ತಾಳೆ. ನಂತರ ಕಾರಲ್ಲಿ ಡ್ರೈವರ್ ಸೀಟ್ ಅಲ್ಲಿ ಕೂತಿರುವ ಶರತ್ ಹತ್ರ, ಪ್ಲೀಸ್ ದಯವಿಟ್ಟು SP ಅವರ ಹತ್ರ ನನ್ನ ಬಗ್ಗೆ ಏನನ್ನು ಹೇಳ್ಬಿಡ್ಬೇಡ ಅಂತ ಕೇಳ್ಕೋಬೇಕಾದ್ರೆ ಅದಕ್ಕೆ ಶರತ್ ತುಂಬಾನೇ ಆಟಿಟ್ಯೂಡ್ ಅನ್ನ ತೋರಿಸ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ನಂತರ ಸುಜಾ ಗ್ಲೇನಾ ಹತ್ರ ಹೋಗಿ ಶರತ್ತಿನ ಬಗ್ಗೆ ಎಲ್ಲ ವಿಷಯವನ್ನು ಹೇಳ್ತಾಳೆ. ನೆಕ್ಸ್ಟ್ ದಿನ ಒಂದು ಜಾಗದಲ್ಲಿ ಒಂದು ದೊಡ್ಡ ಫಂಕ್ಷನ್ ನಡೀತಿರುತ್ತೆ. ಆ ಜಾಗಕ್ಕೆ ಶರತ್ ಆ ಕಾಸ್ಟ್ಲಿ ಕಾರ್ ಅಲ್ಲಿ ಸೂಟ್ ಕೋಟ್ ಅನ್ನೆಲ್ಲ ಹಾಕೊಂಡು ಬಂದು ಕೆಳಗಡೆ ಇಳಿದು ನಿಂತ್ಕೋತಾನೆ. ಆವಾಗ ಆ ಜಾಗದಲ್ಲಿ ಡ್ಯೂಟಿಯಲ್ಲಿ ಇರ್ತಾ ಇರುವ ನಮ್ಮ ಸುಜಾ ಅವನನ್ನು ನೋಡಿದ ತಕ್ಷಣ ಹಾಗೆ ಸ್ಟನ್ ಆಗಿ ನಿಂತ್ಕೋತಾಳೆ. ಸ್ವಲ್ಪ ಹೊತ್ತಿನ ನಂತರ ಈ ಟ್ವಿಸ್ಟ್ ಏನು ಅಂತ ರಿವೀಲ್ ಆಗುತ್ತೆ. ಆಕ್ಚುಲಿ ಶರತ್ ಒಬ್ಬ ಕಾರ್ ಡ್ರೈವರ್, ಎಲ್ಲ ದೊಡ್ಡ ಸಾಹುಕಾರರ ಮನೆಗೂ ಕಾರ್ ಡ್ರೈವರ್ ಕೆಲಸವನ್ನ ಮಾಡ್ತಿರ್ತಾನೆ. ಈ ವಿಷಯ ಯಾವಾಗ ನಮ್ಮ ಸುಜಾಗೆ ಗೊತ್ತಾಗ್ಲಿಕ್ಕೆ ಬರುತ್ತಾ ಅವಾಗ್ಲಿಂದ ಇವರಿಬ್ಬರ ಮಧ್ಯೆ ಇರ್ತಾ ಇದ್ದ ಗ್ಯಾಪ್ ಹಾಗೆ ಚಿಕ್ಕದಾಗಿ ಇಬ್ಬರಿಗೆ ಕ್ಲೋಸ್ ಆಗ್ತಾರೆ. ಅದರ ನಂತರದಿಂದ ಇವರಿಬ್ಬರು ತುಂಬಾನೇ ಟೈಮ್ ಅನ್ನು ಸ್ಪೆಂಡ್ ಮಾಡ್ತಿರ್ತಾರೆ. ಹಾಗೇನೆ ಇವರಿಬ್ಬರ ಮಧ್ಯದಲ್ಲೂ ಲವ್ ಶುರು ಆಗುತ್ತೆ. ನಂತರ ಒಂದು ದಿನ ಈವ್ನಿಂಗ್ ಇವರಿಬ್ಬರೇ ಒಂದು ಕಾರಲ್ಲಿ ಹೋಗ್ತಿರ್ತಾರೆ. ಆವಾಗ ಆಫೀಸರ್ SI ಬಿನೋ ಇವರಿಬ್ಬರನ್ನು ಕಾರಲ್ಲಿ ಇರೋದನ್ನ ನೋಡ್ಬಿಡ್ತಾರೆ. ಅದನ್ನ ನೋಡಿದ ತಕ್ಷಣ ಅವರಿಗೆ ತುಂಬಾನೇ ಡೌಟ್ ಆಗ್ತಿರುತ್ತೆ. ನೆಕ್ಸ್ಟ್ ದಿನ ಸುಜಾ ಅವಳ ಕೆಲಸವನ್ನು ತುಂಬಾನೇ ಇಂಟ್ರೆಸ್ಟ್ ಇಂದ ಸೂಪರ್ ಆಗಿ ಮಾಡ್ತಾ ಇರೋದ್ರಿಂದ ಟ್ರಾಫಿಕ್ ಕಾನ್ಸ್ಟೇಬಲ್ ಇಂದ ಅವಳಿಗೆ ಪ್ರಮೋಷನ್ ಅನ್ನು ಕೊಟ್ಟು ಸ್ಟೇಷನ್ ಗೆ ಅವಳನ್ನ ಕಾನ್ಸ್ಟೇಬಲ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಆದ್ರಿಂದ ಹೊಸದಾಗಿ ಯೂನಿಫಾರ್ಮ್ ಅನ್ನು ಹಾಕೊಂಡು ಅವಳ ಡ್ಯೂಟಿಗೆ ಹೊರಡ್ತಾಳೆ ಹುಡುಗಿ. ನಂತರ ಹಾಗೆ ಹುಡುಗಿ ಡ್ಯೂಟಿಯನ್ನು ಮುಗಿಸ್ಕೊಂಡು ಬಂದ ಮೇಲೆ ನಮ್ಮ ಶರತ್ ಮತ್ತೆ ಸುಜಾ ಎಲ್ಲಿಗೋ ಹೊರಟು ಹೋಗ್ತಿರ್ತಾರೆ.
ಆ ರೀತಿ ಇವರುಗಳು ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಇವಳ ಸೀನಿಯರ್ ಆಫೀಸರ್ ಒಬ್ಬ ಕೈದಿಯ ಜೊತೆಗೆ ರೋಡ್ ಅಲ್ಲಿ ನಿಂತಿರ್ತಾರೆ. ಅವರ ಆ ಕೈದಿನ ಕೋರ್ಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಆದ್ರಿಂದ ಸುಜಾ ಅವರುಗಳಿಗೆ ಶರತ್ ಅವನ ಕಾರಿನಲ್ಲಿ ಲಿಫ್ಟ್ ಅನ್ನು ಕೊಡಿಸ್ತಾಳೆ. ನಂತರ ಕೋರ್ಟ್ ಹತ್ರ ಡ್ರಾಪ್ ಮಾಡಿದ ಮೇಲೆ ಆ ಕೈದಿ ಏನೋ ಈ ಶರತ್ ಜೊತೆಗೆ ಅವನಿಗೆ ಮುಂಚೆನೆ ಪರಿಚಯ ಇರೋ ರೀತಿ, ಅದು ತುಂಬಾ ದಿನ ಪರಿಚಯ ಇರೋ ರೀತಿ ಅವನನ್ನೇ ನೋಡಿ ಹೋಗ್ತಿರ್ತಾನೆ. ನಂತರ ನೆಕ್ಸ್ಟ್ ದಿನ ನಮ್ಮ ಸುಜಾ ಅವಳ ಬರ್ಡೇ, ಆದ್ರಿಂದ ನಮ್ಮ ಶರತ್ ಅವಳಿಗೆ ಸರ್ಪ್ರೈಸ್ ಅನ್ನ ಮಾಡ್ಬೇಕು ಅಂತ ಅವಳ ಸ್ಟೇಷನ್ ಹತ್ರ ಬಂದು ನಮ್ಮ ಸುಜಾಲಿಗೆ ಫೋನ್ ಕಾಲ್ ಅನ್ನ ಮಾಡಿ ಹೊರಗಡೆ ಬಾ ಅಂತ ಕರೀತಾನೆ. ಅದಕ್ಕೆ ನಮ್ಮ ಸುಜಾನು ಅಲ್ಲಿರುವ ಸೀನಿಯರ್ ಆಫೀಸರ್ ಹತ್ರ ಪರ್ಮಿಷನ್ ಅನ್ನ ಕೇಳ್ಕೊಂಡು ಹಿಂದೆ ಇರುವ ಡೋರ್ ಅನ್ನ ಯೂಸ್ ಮಾಡಿ ಹೊರಗಡೆ ಬರ್ತಾವಳೆ, ಡ್ರೆಸ್ ಅನ್ನೆಲ್ಲ ಚೇಂಜ್ ಮಾಡ್ಕೊಂಡು. ಇವಾಗ ನಮ್ಮ ಸುಜಾ ಅವಳ ಬರ್ಡೇ ಅನ್ನೋದ್ರಿಂದ ಅದನ್ನ ಸೂಪರ್ ಆಗಿ ಭಯಂಕರವಾಗಿ ಸೆಲೆಬ್ರೇಟ್ ಮಾಡ್ತಾನೆ ನಮ್ಮ ಶರತ್. ನಂತರ ಅವಳನ್ನ ಕರ್ಕೊಂಡು ಹೋಗಿ ಅವಳ ಮನೆ ಮುಂದೆನೆ ಡ್ರಾಪ್ ಮಾಡಿಬಿಟ್ಟು ಹೊರಡ್ತಾನೆ. ಅವಳ ಮನೆಗೆ ಕೂಡ ಹೋಗಿರಲ್ಲ, ಅಷ್ಟರಲ್ಲಿ ತುಂಬಾ ಸಲ ಕಾಲ್ ಅನ್ನ ಮಾಡಿ ನೋಡ್ತಾನೆ ಶರತ್. ಆದ್ರೆ ಹುಡುಗಿ ಪಿಕ್ ಮಾಡೋದೇ ಇಲ್ಲ, ರೆಸ್ಪಾಂಡೇ ಮಾಡ್ತಾ ಇಲ್ಲ. ಆದ್ರಿಂದ ಶರತ್ ಡೈರೆಕ್ಟ್ ಆಗಿ ಸುಜಾ ಅವಳ ಮನೆಗೆನೆ ಹೋಗ್ತಾನೆ. ಅಷ್ಟೇ ಡೋರ್ ಅನ್ನು ಓಪನ್ ಮಾಡಿ ಶರತ್ ಅನ್ನ ಮನೆ ಒಳಗಡೆ ಕರ್ಕೋತಾಳೆ. ಹುಡುಗಿ ಒಳಗಡೆ ಹೋಗಿದ್ದ ತಕ್ಷಣ ಹುಡುಗ ಹಾರ್ ಬಿಡ್ತಾನೆ. ಇಬ್ಬರವೇ ಪಕ್ಷಿಗಳಾಗಿ ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಆ ಸಮಯದಲ್ಲಿ ಸಡನ್ ಆಗಿ ಕಾಲಿಂಗ್ ಬೆಲ್ ಸದ್ದಾಗುತ್ತೆ. ಸೊ ಶರತ್ ತುಂಬಾನೇ ಅಪ್ಸೆಟ್ ಆಗಿ ಆ ಮನೆಯಲ್ಲಿ ಒಂದು ಜಾಗಕ್ಕೆ ಹೋಗಿ ಹೌಸ್ಕೊತಾನೆ. ಇವಾಗ ಈ ಜಾಗಕ್ಕೆ ಬಂದಿರೋದು ಬೇರೆ ಯಾರು ಇಲ್ಲ, ನಮ್ಮ ಸುಜಾ ಅವಳ ಸೀನಿಯರ್ ಆಫೀಸರ್ ಆದ ಹೈಯರ್ ಆಫೀಸರ್ ಆದ SI ಬಿನೋ ನಮ್ಮ ಸುಜಾಲಿಗೆ ಬರ್ಡೇ ಗಿಫ್ಟ್ ಅನ್ನು ಕೊಡೋದಕ್ಕಾಗಿ ಬಂದಿದ್ದಾರೆ. ಹಾಗೆ ಗಿಫ್ಟ್ ಅನ್ನು ಅವಳಿಗೆ ಕೊಡೋ ರೀತಿ ಅವಳ ಹತ್ರ ಮಿಸ್ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಅವಳಿಗೆ ಪ್ರಪೋಸ್ ಅನ್ನು ಮಾಡ್ತಾರೆ. ಆದ್ರೆ ಇದು ಯಾವುದೋ ಒಂದು ಚೂರು ನಮ್ಮ ಸುಜಾ ಅವಳಿಗೆ ಇಷ್ಟನೇ ಆಗ್ತಾ ಇಲ್ಲ. ಆದ್ರೆ ಅದೇ ಸಮಯಕ್ಕೆ ಇವು ಎಲ್ಲವನ್ನು ಹೌಸ್ ಇರುವ ನಮ್ಮ ಶರತ್ ನೋಡ್ತಿರ್ತಾನೆ. ನಂತರ ಬೇರೆ ದಾರಿನೇ ಇಲ್ಲ ಅಂದ್ಬಿಟ್ಟು ಹೌಸ್ ಇರುವ ನಮ್ಮ ಶರತ್ ಆಫೀಸರ್ ಮುಂದೆ ಬಂದು ನಿಂತ್ಕೊತಾನೆ. ಅಷ್ಟೇ ಆ ರೀತಿ ಹುಡುಗ ಬಂದು ನಿಂತಿದ ತಕ್ಷಣ ಇದನ್ನು ನೋಡಿ ಟೆನ್ಷನ್ ಆದ SI ಬಿನೋ ಅವನ ಮೇಲೆ ಜಗಳಕ್ಕೆ ಹೋಗ್ತಾರೆ. ಅವನವೇ ಜೋರಾಗಿ ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ವಿನೋ ಶರತ್ಗೆ ಒಂದು ಸ್ಟ್ರಾಂಗ್ ಆದ ವಾರ್ನಿಂಗ್ ಅನ್ನು ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ನಂತರ ನೆಕ್ಸ್ಟ್ ದಿನ ಬೆಳಗ್ಗೆ SI ಬಿನೋ ಅವರ ಮನೆಗೆ ಅವರ ಮನೆ ಕೆಲಸದವರಾದ ಭಾನುಮತಿ ಬರ್ತಾರೆ. ಅವರು ಬಂದು ಮನೆ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಮನೆ ಒಳಗಡೆ ಬ್ಲಡ್ ಡ್ರಾಪ್ಸ್ ಎಲ್ಲ ಬಿದ್ದಿರೋದು ಕಾಣುತ್ತೆ. ಆ ರೀತಿ ಅವರು ಆ ಬ್ಲಡ್ ಡ್ರಾಪ್ಸ್ ಅನ್ನ ಫಾಲೋ ಮಾಡಿ ಒಳಗಡೆ ಹೋಗಿ ರೂಮ್ ಅಲ್ಲಿ ನೋಡ್ಬೇಕಾದ್ರೆ ಬಿನೋ ಅವರು ಅಲ್ಲಿ ಒಳಗಡೆ ಗೇಟ್ ಓಡಿಸ್ಕೊಂಡು ಸೋತು ಬಿದ್ದಿರ್ತಾನೆ. ಅದನ್ನ ನೋಡಿದ ತಕ್ಷಣ ತುಂಬಾನೇ ಶಾಕ್ ಆಗಿದ್ದ ಭಾನುಮತಿ ಅಲ್ಲಿಂದ ಗೆದ್ದು ಬಿದ್ದು ಹೊರಗಡೆ ಓಡಿ ಬಂದ್ಬಿಡ್ತಾರೆ. ನಂತರ ಇನ್ವೆಸ್ಟಿಗೇಷನ್ಸ್ ಗಾಗಿ ಆಫೀಸರ್ಸ್ ಎಲ್ಲರೂ ಆ ಜಾಗಕ್ಕೆ ಬರ್ತಾರೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಬಂದು ಸಿಗುವ ಎಲ್ಲಾ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಅಷ್ಟೇ ಈ ವಿಷಯ ಇಡೀ ಊರ್ ಪೂರ್ತಿ ನ್ಯೂಸ್ ಚಾನೆಲ್ಸ್ ಅಲ್ಲಿ ಬರ್ತಿರುತ್ತೆ. ಈ ಕಡೆ ನಮ್ಮ ಸುಜಾ ಹಿಂದಿನ ದಿನ ರಾತ್ರಿ ನಡೆದಿದ್ದ ವಿಷಯ ಎಲ್ಲವನ್ನು ನಮ್ಮ ಗ್ಲೇನಾ ಹತ್ರ ಹೇಳ್ತಾಳೆ. ಅವಳಿಗೆ ಈ ವಿಷಯ ಶರತ್ ಏನಾದ್ರೂ ಮಾಡಿರ್ಬೇಕು ಅಂತ ಡೌಟ್ ಆಗ್ತಿರುತ್ತೆ. ಈ ವಿಷಯದಿಂದ ನನ್ನನ್ನು ಸಸ್ಪೆಂಡ್ ಮಾಡ್ಬಿಡ್ತಾರೋ ಅಂತ ತುಂಬಾನೇ ಹೆದರ್ಕೋತಾನೆ ಇರ್ತಾಳೆ ಹುಡುಗಿ. ಅದೇ ಸಮಯದಲ್ಲಿ ಈ ಕೇಸಿನ ಬಗ್ಗೆ ವಿಚಾರಣೆ ಮಾಡೋದಕ್ಕಾಗಿ SI ವಿನೋ ಅವರ ಸ್ಟೇಷನ್ಗೆ ಹೊಸದಾಗಿ ಒಬ್ಬರು ಆಫೀಸರ್ ಬಂದಿರ್ತಾರೆ. ಅವರ ಹೆಸರು ಸಾಲಮನ್. ಆ ಸಾಲಮನ್ ಅವರು ತುಂಬಾನೇ ಫೇಮಸ್ ಆದ CIA ಆಫೀಸರ್. ತುಂಬಾನೇ ಡಿಫಿಕಲ್ಟ್ ಆದ ಕೇಸಸ್ ಅನ್ನ ಕೂಡ ಈಸಿಯಾಗಿ ಕ್ಲೋಸ್ ಮಾಡಿದ್ದಾರೆ. ಇವರು ಇವಾಗ ಈ ರೀತಿ SI ವಿನೋ ಅವರಿಗೆ ನಡೆದಿರೋ ವಿಷಯದ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಬೇಜಾರಾಗ್ತಿರ್ತಾರೆ, ಟೆನ್ಷನ್ ಆಗ್ತಿರ್ತಾರೆ. ಆದ್ರಿಂದ ಇವರು ಈ ಸ್ಟೇಷನ್ಗೆ ಬಂದಿದ್ದ ತಕ್ಷಣ ವಿನೋ ಅವನ ಕೇಸಿಗೆ ಸಂಬಂಧಪಟ್ಟ ಫೈಲ್ಸ್ ಎಲ್ಲವನ್ನು ತಗೊಂಡು ನೋಡ್ತಿರ್ತಾರೆ. ಪ್ರೂಫ್ ಎವಿಡೆನ್ಸ್ ಎಲ್ಲವನ್ನು ತಗೊಂಡು ಚೆಕ್ ಮಾಡ್ತಿರ್ತಾರೆ. ನಂತರ ಸ್ಟೇಷನ್ ಅಲ್ಲಿ ಇರ್ತಾ ಇರುವ ಎಲ್ಲರನ್ನು ಲೈನ್ ಆಗಿ ನಿಲ್ಲಿಸಿ ಅವರುಗಳನ್ನು ವಿಚಾರಣೆ ಮಾಡ್ತಾರೆ. ಅದೇ ಲೈನ್ ಅಲ್ಲಿ ನಮ್ಮ ಸುಜಾ ಕೂಡ ನಿಂತಿರ್ತಾಳೆ. ಎಲ್ಲರನ್ನು ಕ್ವಶನ್ ಮಾಡಿ ಬಂದಿದ್ದ ರೀತಿನೇ ನಮ್ಮ ಸುಜಾಲನ್ನು ಕ್ವಶನ್ ಮಾಡ್ತಾರೆ. ಆ ರೀತಿ ಅವರು ಕ್ವಶನ್ ಅನ್ನು ಕೇಳಿದ ತಕ್ಷಣವೇ ನಮ್ಮ ಸುಜಾ ಅಲ್ಲೇನೆ ಅನ್ಕಾನ್ಶಿಯಸ್ ಆಗಿ ದುಪ್ ಅಂತ ಕೆಳಗಡೆ ಬಿದ್ದೋಗ್ತಾಳೆ. ಅಷ್ಟೇ ತಕ್ಷಣ ಅವಳನ್ನ ತಗೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಹಾಗೆ ನಮ್ಮ ಸುಜಾ ಸ್ವಲ್ಪ ರಿಕವರ್ ಆಗಿ ಓಕೆ ಅನ್ನೋ ಮಟ್ಟಿಗೆ ಬಂದಿದ್ದ ತಕ್ಷಣವೇ ಅವಳ ಫ್ರೆಂಡ್ ಗ್ಲೇನಾ ಅವಳನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಆ ರೀತಿ ಹೋಗ್ಬೇಕಾದ್ರೆ ನಮಗೆ ಖಂಡಿತ ಶರತ್ತಿನ ಬಗ್ಗೆ ಡೀಟೇಲ್ಸ್ ಗೊತ್ತಾಗ್ಲೇಬೇಕು ಅಂತ ಗ್ಲೇನಾ ಹೇಳ್ತಾಳೆ. ಸೊ ಇಬ್ಬರುವೆ ಶರತ್ ಅವನು ಎಲ್ಲಿ ಕೆಲಸ ಮಾಡ್ತಿದ್ನೋ ಆ ಜಾಗಕ್ಕೆ ಹೋಗಿ ಅವನ ಬಗ್ಗೆ ವಿಚಾರಿಸೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಶರತ್ ಆ ಜಾಗದಲ್ಲಿ ಇರ್ತಾ ಇಲ್ಲ. ಶರತ್ ಅಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಸುಜಾ ತುಂಬಾನೇ ಫೀಲ್ ಮಾಡ್ತಾಳೆ. ಯಾಕೆಂದ್ರೆ ಆಫೀಸರ್ ವಿನೋ ಅವರು ಸತ್ತಿದ್ದ ದಿನದಿಂದ ಶರತ್ ಅನ್ನು ಕಾಣ್ತಾ ಇಲ್ಲ. ಮತ್ತೆ ಅವನ ಫೋನ್ ಕೂಡ ಯಾವಾಗ್ಲೂ ಸ್ವಿಚ್ ಆಫ್ ಅಲ್ಲೇ ಇರ್ತಿದೆ. ಈ ಕಡೆ ಆಫೀಸರ್ ಸಾಲಮನ್ ಅವರ ಕೈಯಲ್ಲಿ ಆದಷ್ಟು ಪ್ರೂಫ್ ಎವಿಡೆನ್ಸ್ ಎಲ್ಲವನ್ನು ರೆಡಿ ಮಾಡ್ತಾನೆ ಇರ್ತಾರೆ. ನಂತರ ಅವರಿಗೆ ಒಂದು ಫಿಂಗರ್ ಪ್ರಿಂಟ್ ಪ್ರೂಫ್ ಸಿಗುತ್ತೆ. ಅದು ಮಾತ್ರ ಇಲ್ಲ, ಆಫೀಸರ್ ವಿನೋ ಅವರು ಸತ್ತ ಮೇಲಿಂದ ರೆಗ್ಯುಲರ್ ಆಗಿ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಭಾನುಮತಿ ಅನ್ನೋ ಕೆಲಸಗಾರರು ಮಿಸ್ಸಿಂಗ್ ಅನ್ನೋ ವಿಷಯವು ಇವರಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಇದನ್ನು ಕಂಡುಹಿಡಿಯೋದಕ್ಕಾಗಿ ಸಾಲಮನ್ ಅವರು ತುಂಬಾನೇ ಒಂದು ವೆಲ್ ಎಜುಕೇಟೆಡ್ ಪ್ಲಾನ್ ಅನ್ನು ಹಾಕ್ತಾರೆ. ಆ ರೀತಿ ಅವರ ಪ್ಲಾನಿನ ಪ್ರಕಾರವೇ ಬಸ್ ಸ್ಟ್ಯಾಂಡ್ ಅಲ್ಲಿ ಗೆಟಪ್ ಅನ್ನು ಚೇಂಜ್ ಮಾಡ್ಕೊಂಡು ಊರನ್ನ ಬಿಟ್ಟು ಎಸ್ಕೇಪ್ ಆಗೋದಕ್ಕಾಗಿ ಬಸ್ ಅನ್ನ ಕ್ಯಾಚ್ ಮಾಡೋದಕ್ಕಾಗಿ ರೆಡಿಯಾಗಿರ್ತಾ ಇರುವ ಭಾನುಮತಿಯನ್ನ ಕ್ಯಾಚ್ ಮಾಡ್ತಾರೆ. ಆ ರೀತಿ ಅವರನ್ನ ಹಿಡಿದು ವಿಚಾರಣೆ ಮಾಡಬೇಕಾದ್ರೆ ಅವರಿಗೆ ಗೊತ್ತಿದ್ದ ವಿಷಯ ಎಲ್ಲವನ್ನು ಹೇಳ್ತಾರೆ ಭಾನುಮತಿ. ಅದರಲ್ಲಿ ಅವಳಿಗೂ ಆಫೀಸರ್ ವಿನೋ ಅವರಿಗೂ ಏನೋ ತಪ್ಪಾದ ರಿಲೇಶನ್ಶಿಪ್ ಇರ್ತಿತ್ತಂತೆ. ಅದ್ರ ಬಗ್ಗೆ ವಿಷಯ ಎಲ್ಲವೇ ಅವಳ ಗಂಡನಿಗೆ ಗೊತ್ತಾಗ್ಬಿಡ್ತಂತೆ. ಇವಾಗ ಈ ಭಾನುಮತಿ ಅವರ ಹಸ್ಬೆಂಡ್ ಬೇರೆ ಯಾರು ಇಲ್ಲ. ಆವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಸುಜಾ ಮತ್ತೆ ಶರತ್ ಲವರ್ಸ್ ಆದ ಮೇಲೆ ಕಾರನ್ನ ತಗೊಂಡು ಇಬ್ಬರು ಡ್ರೈವ್ ಮಾಡಿ ಹೋಗ್ತಿರ್ಬೇಕಾದ್ರೆ ಅವಳ ಸೀನಿಯರ್ ಆಫೀಸರ್ ಒಬ್ಬ ಕೈದಿಯನ್ನ ಹಿಡಿದು ರೋಡ್ ಅಲ್ಲಿ ನಿಂತಿರ್ಬೇಕಾದ್ರೆ ಲಿಫ್ಟ್ ಅನ್ನ ಕೊಟ್ಟಿರ್ತಾರಲ್ಲ ಕೋರ್ಟ್ ವರ್ಗು, ಆ ಕೈದಿನೇ ಇವಾಗ ಭಾನುಮತಿ ಸಾಲಮನ್ ಹತ್ರ ನನಗೂ ವಿನೋ ಅವ್ರಿಗೂ ಇದ್ದಿದ್ದ ರಿಲೇಶನ್ಶಿಪ್ ಬಗ್ಗೆ ನನ್ನ ಗಂಡನಿಗೆ ಯಾವಾಗ್ಲೂ ಡೌಟ್ ಇರ್ತಾನೆ ಇತ್ತು. ಸೊ ಇನ್ಸಿಡೆಂಟ್ ನಡೆದಿದ್ದ ದಿನ ಯಾವಾಗ್ಲೂ ಕೆಲಸಕ್ಕೆ ಅವರ ಮನೆಗೆ ಹೋಗೋ ರೀತಿ ನಾನು ಹೋಗಿದ್ದೆ. ಆವಾಗ ಅವರ ಬಾಡಿ ಮುಂದೆ ನನ್ನ ಗಂಡನ ಚಾಕು ಬಿದ್ದಿತ್ತು ಕೆಳಗಡೆ. ಅದನ್ನು ನೋಡಿದ ತಕ್ಷಣ ನಾನು ತುಂಬಾನೇ ಶಾಕ್ ಆಗಿ ಆ ಚಾಕುವನ್ನ ಮಾತ್ರ ಕೈಗೆ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆ ಬಂದ್ಬಿಟ್ಟೆ ಅಂತ ಹೇಳ್ಬೇಕಾದ್ರೆ ಸರಿ ಆಯ್ತು ಅಂತ
ಅವಳನ್ನ ಬಿಟ್ಬಿಟ್ಟು ನಂತರ ಸಾಲಮನ್ ನಮ್ಮ ಶರತ್ ಕೆಲಸ ಮಾಡ್ತಿದ್ದ ಕಂಪನಿ ಓನರ್ ನ ಹಿಡಿದು ವಿಚಾರಣೆ ಮಾಡ್ತಾರೆ. ಅದಕ್ಕೆ ಆ ಓನರು, ನಾನು ಸಾಹುಕಾರರಿಗೆ ಕಾರ್ಗಳನ್ನ ಬಾಡಿಗೆಗೆ ಬಿಡ್ತೀನಿ, ಅದು ಮಾತ್ರ ಇಲ್ಲ ಡ್ರೆಸ್ಸಸ್ ಅನ್ನ ಕೂಡ ನಾನು ಬಾಡಿಗೆಗೆ ಬಿಡ್ತಿದ್ದೆ, ಅದನ್ನ ಬಿಟ್ರೆ ನನಗೆ ಏನು ಗೊತ್ತಿಲ್ಲ ಸರ್. ಇವಾಗ ನೀವು ಹೇಳ್ತಿರುವ ಕೇಸಿಗೂ ನನಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ. ಈ ವಿಷಯನೇ ನನಗೆ ನ್ಯೂಸ್ ಚಾನೆಲ್ ನ ನೋಡಿದ ಮೇಲೇನೆ ಗೊತ್ತಾಗ್ಲಿಕ್ಕೆ ಬಂತು, ಅದನ್ನ ಬಿಟ್ರೆ ನನಗೆ ಏನುವೇ ಗೊತ್ತಿಲ್ಲ. ನಂತರ ನೆಕ್ಸ್ಟ್ ಸೀನ್ ಅಲ್ಲಿ ಸಿಟಿ ಕಮಿಷನರ್ ಅವರು ಒಂದು ರೌಂಡ್ ಟೇಬಲ್ ಅಲ್ಲಿ ಮೀಟಿಂಗ್ ಅನ್ನು ಅರೇಂಜ್ ಮಾಡಿರ್ತಾರೆ. ಆ ಮೀಟಿಂಗ್ ಗೆ ಸಾಲಮನ್ ಅವರು ಕೂಡ ಬಂದಿರ್ತಾರೆ. ಏನು ಕೆಲಸವನ್ನ ಮಾಡ್ತಿದ್ದೀರಾ, ಏನನ್ನ ಕಿತ್ತಾಕ್ತಿದ್ದೀರಾ ನೀವು? ಒಬ್ಬ ಪೊಲೀಸ್ ಆಫೀಸರ್ ಸತ್ತಿದ್ದಾನೆ, ಅವನ ಕೇಸನ್ನ ಬೇಗ ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ವಾ? ಯಾರು ಆ ಮರ್ಡರರ್ ಅಂತ ಕಂಡಿಡ್ದು ಅವ್ರಿಗೆ ಶಿಕ್ಷೆಯನ್ನ ತಕ್ಕೊಡೋದಕ್ಕೆ ಆಗೋದಿಲ್ವಾ? ಬೇಗ ಕಂಡುಹಿಡಿಯಿರಿ ಅಂತ ಬೈದು ಕಳಿಸ್ತಾರೆ. ನಂತರ ಮೀಟಿಂಗ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ಸ್ಟೇಷನ್ ಅಲ್ಲಿ ಇರ್ತಾ ಇರುವ ಭಾನುಮತಿಯನ್ನ ಸ್ಟೇಷನ್ ಗೆ ಬಂದಿದ್ದ ತಕ್ಷಣ ನಮ್ಮ ಸಾಲಮನ್ ಅವಳನ್ನ ಹೊರಗಡೆ ಹೋಗುವಂತ ಕಳಿಸ್ಕೊಡ್ತಾರೆ. ಅವತ್ತಿನ ರಾತ್ರಿ ಭಾನುಮತಿ ಅವಳ ಮನೆಯಲ್ಲಿ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ತಿರ್ಬೇಕು. ಆವಾಗ ಅವಳ ಗಂಡ ಅಲ್ಲಿಗೆ ಬರ್ತಾನೆ. ಅವನು ಬರ್ತಾ ಇರೋದನ್ನ ನೋಡಿದ್ರೆ ಅವನ ಬಗ್ಗೆ ಎಲ್ಲಾ ವಿಷಯವನ್ನು ಸ್ಟೇಷನ್ ಅಲ್ಲಿ ಖಂಡಿತ ಇವಳು ಹೇಳ್ಬಿಟ್ಟಿರ್ತಾಳೆ. ಅದು ಮಾತ್ರ ಇಲ್ಲ, ಇವಳು ಪೊಲೀಸ್ ಆಫೀಸರ್ ವಿನೋದ್ ಜೊತೆಗೆ ಬೇರೆ ರಿಲೇಶನ್ಶಿಪ್ ಅಲ್ಲಿ ಇರ್ತಿದ್ಲಲ್ಲ, ಇವನನ್ನ ಏಮಾರಿಸಿದಾಳೆ ಅಲ್ವಾ, ಅದಕ್ಕಾಗಿ ಇವಳನ್ನ ಸಾಯಿಸೋದಕ್ಕೆ ಬರ್ತಿರೋ ರೀತಿ ಕಾಣುತ್ತೆ. ಅದೇ ತರನೇ ಅವನು ಭಾನುಮತಿ ಅವನ ಹೆಂಡತಿಯನ್ನ ಸಾಯಿಸೋದಕ್ಕೆ ಹೋಗ್ಬೇಕಾದ್ರೆ ಭಾನುಮತಿ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾಳೆ. ಆದ್ರೆ ಅಲ್ಲಿ ಆ ಜಾಗದಲ್ಲಿ ಆಲ್ರೆಡಿ ನಮ್ಮ ಸಾಲಮನ್ ಅವರ ಪ್ಲಾನ್ ಪ್ರಕಾರ 4-5 ಮಫ್ಟಿ ಪೊಲೀಸರ್ಸ್ ಹೌಸ್ಕೊಂಡಿರ್ತಾರೆ. ಓಡಿ ಬಂದು ಅವನನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅವ್ರಿಗೆ ಎಲ್ಲರಿಗೂ ಗಿಮಿಕ್ ಅನ್ನು ತೋರಿಸ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಜೋರಾಗಿ ಜಗಳ ಮಾಡ್ತಿರ್ತಾನೆ. ಆ ರೀತಿ ಜಗಳ ನಡೀತಾನೆ ಇರ್ಬೇಕಾದ್ರೆ ಸಾಲಮನ್ ಆ ಜಾಗಕ್ಕೆ ಬಂದು ಟೈಟ್ ಆಗಿ ಅವನನ್ನ ಹಿಡಿದು ಲಾಕ್ ಮಾಡ್ಕೋತಾರೆ. ಅಷ್ಟೇ, ಅವನನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಗೆ ಎಳ್ಕೊಂಡು ಹೋಗ್ತಾರೆ. ನಂತರ ಸಾಲಮನ್ ಭಾನುಮತಿ ಅವಳ ಹಸ್ಬೆಂಡ್ ಹತ್ರ, ಆಫೀಸರ್ ವಿನೋ ಅವರ ಮನೆಯಲ್ಲಿ ನಿನ್ನ ಫಿಂಗರ್ ಪ್ರಿಂಟ್ ಸಿಕ್ಕಿದೆ, ಸೊ ನೀನು ಖಂಡಿತ ಮರ್ಡರರ್ ಆಗಿ ಇರಬೇಕು ಅಂತ ಸಾಲಮನ್ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣ ಶಾಕ್ ಆದ ಹಸ್ಬೆಂಡ್ ಅವನು ಒಂದು ವಿಷಯವನ್ನು ಹೇಳ್ತಾನೆ. ನಾನು ಕದ್ದಿದ್ದ ಒಂದು ನೆಕ್ಲೆಸ್ ಅನ್ನ ನನ್ನ ಹೆಂಡತಿ ಭಾನುಮತಿ ಹತ್ರ ಕೊಟ್ಟು ಇದನ್ನ ಸೇಫ್ ಆಗಿ ಇಟ್ಕೊ ಅಂತ ಹೇಳಿದ್ದೆ. ಆದ್ರೆ ಅವಳು ಆಫೀಸರ್ ವಿನೋ ಮೇಲೆ ಇರ್ತಾ ಇದ್ದ ಅಫೇರ್ ಅಲ್ಲಿ ಅವರ ಹತ್ರ ತಗೊಂಡು ಹೋಗಿ ಆ ಚೈನ್ ಅನ್ನು ಕೊಟ್ಬಿಟ್ಲು. ಪ್ರೀತಿಗಾಗಿ ನನ್ನನ್ನ ಮೋಸ ಮಾಡಿಬಿಟ್ಲು. ಸೊ ಈ ವಿಷಯದಿಂದ ತುಂಬಾನೇ ಟೆನ್ಷನ್ ಆದ ನಾನು ಆ ನೆಕ್ಲೆಸ್ ಅನ್ನ ಹೇಗಾದ್ರೂ ತಗೊಳ್ಳೇಬೇಕು ಅಂತ ಅವತ್ತು ರಾತ್ರಿ ನಾನು ವಿನೋ ಅವರ ಮನೆಗೆ ಹೋದೆ. ಹೌದು, ಕೈಗೆ ಒಂದು ಚಾಕುವನ್ನ ಹಿಡ್ದೇನೆ ನಾನು ಹೋಗಿದ್ದು. ಆ ರೀತಿ ನಾನು ಅವರ ಮನೆಗೆ ಹೋಗಿರ್ಬೇಕಾದ್ರೆ ಆಲ್ರೆಡಿ ಅವರನ್ನ ಯಾರೋ ಕೊಂದ್ಬಿಟ್ಟಿದ್ರು. ಅದನ್ನ ನೋಡಿ ತುಂಬಾನೇ ಶಾಕ್ ಆಗಿದ್ರಲ್ಲಿ ನನ್ನ ಹತ್ರ ಇದ್ದಿದ್ದ ಚಾಕುವನ್ನ ಕೆಳಗಡೆ ಬೀಳಿಸ್ಕೊಬಿಟ್ಟೆ. ಅಷ್ಟೇ, ಅಲ್ಲಿಂದ ಎದ್ದು ಬಿದ್ದು ಓಡಿ ಹೊರಗಡೆ ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ನೆಕ್ಸ್ಟ್ ದಿನ ಆಫೀಸರ್ ಸಾಲಮನ್ ಎಸ್ಐ ವಿನೋ ಅವರ ಮನೆಗೆ ಹೋಗಿ ಅವರ ಹೆಂಡತಿಯನ್ನ ಮೀಟ್ ಮಾಡ್ತಾರೆ. ಅಲ್ಲಿ ಅವರ ಹತ್ರ ಇಂದ ಒಂದು ನೆಕ್ಲೆಸ್ ಅನ್ನು ರಿಟರ್ನ್ ತಗೊಂಡ್ ಬರ್ತಾರೆ. ಅದು ಯಾಕೆ ಅಂದ್ರೆ ಆ ನೆಕ್ಲೆಸ್ ಒಂದು ಕಳ್ತನ ಆಗಿರುವ ನೆಕ್ಲೆಸ್. ನಂತರ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ನಮ್ಮ ಸಾಲಮನ್ ಅವರಿಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗ್ಲಿಕ್ಕೆ ಬರುತ್ತೆ. ವಿನೋ ಅವರು ಸತ್ತಿದ್ದ ದಿನದಿಂದ ಅವರ ಮನೆ ಹೊರಗಡೆ ಒಂದು ರೆಡ್ ಕಲರ್ ಕೂಪರ್ ಕಾರ್ ನಿಂತಿದೆ ಅನ್ನೋ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ 2 ದಿನದ ನಂತರ ಈ ಕೇಸಿನ ಬಗ್ಗೆ ನಮ್ಮ ಸಾಲಮನ್ ಅವರು ಒಬ್ಬರು ಲಾಯರ್ ಹತ್ರ ಮೀಟ್ ಮಾಡಿ ಮಾತಾಡ್ತಾರೆ. ಆವಾಗ ಲಾಯರ್ ಅವರು ಇದೊಂದು ಆಗಿರೋದಕ್ಕೆ ಚಾನ್ಸಸ್ ಇದೆ, ಯಾಕೆಂದ್ರೆ ಅವರು ಶೂಟ್ ಮಾಡಿದ ಗನ್ ಅವರ ರೈಟ್ ಸೈಡ್ ಹೆಡ್ ಸೈಡ್ ಏನೇ ಇರ್ತಿದ್ದು. ಇವಾಗ ನಾನು ಹೇಳೋದು ಮಾತ್ರವೇ ಇಲ್ಲ, ನಿಮ್ಮ ಹತ್ರ ಇರುವ ಪ್ರೂಫ್ ಕೂಡ ನಾನು ಹೇಳೋ ರೀತಿನೇ ಇರ್ತಿದೆಯಲ್ವಾ, ಅದಕ್ಕೆ ಮ್ಯಾಚ್ ಆಗ್ತಾ ಇದೆ ಅಲ್ವಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸಾಲಮನ್ ಇಲ್ಲ ಚಾನ್ಸೇ ಇಲ್ಲ ಆ ರೀತಿ ಇರೋದಕ್ಕೆ ಅಂತ ಹೇಳಿ ಮಾತಾಡ್ತಿರ್ತಾರೆ. ಈ ಕಡೆ ನಮ್ಮ ಸುಜಾ ಶರತ್ ಅವನ ಫ್ರೆಂಡ್ ಒಬ್ಬನಿಗೆ ಕಾಲ್ ಅನ್ನ ಮಾಡಿ ಶರತ್ ಬಗ್ಗೆ ವಿಚಾರಿಸ್ತಾಳೆ. ಆದ್ರೆ ಆ ಹುಡುಗನ ಹತ್ರ ಇಂದ ಯಾವುದೇ ರೀತಿಯ ವಿಷಯವೂ ಗೊತ್ತಾಗ್ಲಿಕ್ಕೆ ಬರಲ್ಲ. ಅಷ್ಟೇ, ಶರತ್ಗೆ ಏನಾಯ್ತು ಅಂತ ತುಂಬಾನೇ ಬೇಜಾರಾಗ್ತಿರ್ತಾಳೆ. ನಮ್ಮ ಸುಜಾ ತುಂಬಾನೇ ಅಪ್ಸೆಟ್ ಆಗ್ಬಿಟ್ಟಿರ್ತಾಳೆ. ನೆಕ್ಸ್ಟ್ ದಿನ ಜೊತೆ ಸೇರ್ಕೊಂಡು ನಮ್ಮ ಸುಜಾ ತುಂಬಾನೇ ಅಪ್ಸೆಟ್ ಆಗಿ ಶರತ್ ಮಿಸ್ ಆಗ್ಬಿಟ್ಟಿದ್ದಾನಲ್ಲ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಹೋಗ್ತಿರ್ಬೇಕಾದ್ರೆ ರೋಡ್ ಸೈಡ್ ಅಲ್ಲಿ ಶರತ್ ನಿಂತಿರ್ತಾನೆ. ಅವನನ್ನು ನೋಡಿದ ತಕ್ಷಣ ಗಾಡಿಯನ್ನ ಸ್ಟಾಪ್ ಮಾಡಿಬಿಟ್ಟು ಬೇಗ ಅವನ ಹತ್ರ ಹೋಗಿ ಅವನ ಕಪಾಳಕ್ಕೇನೆ ಪಟಾರ್ ಅಂತ ಒಂದನ್ನು ಹೊಡಿತಾಳೆ. ಇಷ್ಟು ದಿನಗಳಾಗಿ ನೀನು ಗೆಲ್ಲಿಗೆ ಹೋಗಿದ್ದೆ, ಗೆಲ್ಲೋ ಕಾಣೆ ಆಗ್ಬಿಟ್ಟಿದೆ, ಫೋನ್ ಮಾಡಿದ್ರೆ ಫೋನ್ ಅನ್ನು ಪಿಕ್ ಮಾಡೋದಿಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಶರತ್, ನಾವು ಲಾಸ್ಟ್ ಆಗಿ ಅವತ್ತಿನ ದಿನ ರಾತ್ರಿ ಮೀಟ್ ಮಾಡಿದಿವಲ್ಲ, ಆವಾಗ ಪೊಲೀಸ್ ಆಫೀಸರ್ ವಿನೋ ಅವರ ಜೊತೆಗೇನೆ ನನ್ನ ಡ್ರೈವಿಂಗ್ ಲೈಸೆನ್ಸ್ ಅನ್ನು ತಗೊಂಡು ಹೋಗ್ಬಿಟ್ರು. ಅದೇ ದಿನ ರಾತ್ರಿ ನನಗೆ ಯಾರು ಅಂತಾನೆ ಗೊತ್ತಿಲ್ಲ ಅಂತಹದೊಂದು ಪರ್ಸನ್ ನನಗೆ ಫೋನ್ ಕಾಲ್ ಅನ್ನ ಮಾಡಿ ಸ್ವಲ್ಪ ಕೊಕೈನ್ ನನ್ನ ಹತ್ರ ಇರ್ತಾ ಇದೆ, ಅದನ್ನ ನೀನು ಒಂದು ಜಾಗಕ್ಕೆ ಸಪ್ಲೈಯನ್ನ ಮಾಡಬೇಕು, ಆ ರೀತಿ ಮಾತ್ರ ನೀನು ಮಾಡ್ಕೊಟ್ರೆ ನಿನಗೆ ನಾನು 10 ಲಕ್ಷ ರೂಪಾಯಿಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ನನ್ನ ಕೈಯಲ್ಲಿ ಏನನ್ನು ಮಾಡೋಕೆ ಆಗಲ್ಲ. ಸೊ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೇಗಾದ್ರೂ ತಗೋಬೇಕು ಅಂತ ನಾನು ಆಫೀಸರ್ ವಿನೋ ಅವರ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡಿ ತಗೊಳ್ಳೋಣ ಅಂತ ಅವರ ಮನೆಗೆ ಹೋದೆ. ಆ ರೀತಿ ನಾನು ಮನೆ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಆಫೀಸರ್ ವಿನೋ ಅವರು ಸತ್ತು ಬಿದ್ದಿದ್ರು. ಅದನ್ನ ನೋಡಿ ನನಗೆ ತುಂಬಾನೇ ಭಯವಾಯ್ತು. ಅಷ್ಟೇ ಹೆದರಿ ಅಲ್ಲಿಂದ ಬೇಗ ಹೊರಗಡೆ ಓಡಿ ಬಂದ್ಬಿಟ್ಟೆ. ನಂತರ ನನ್ನ ಮೊಬೈಲ್ ಫೋನ್ ಎಲ್ಲವನ್ನ ಆಫ್ ಮಾಡ್ಕೊಂಡು ನಾನು ಇರುವ ಜಾಗ ಯಾರಿಗೂ ಗೊತ್ತಾಗಬಾರದು ಅಂದ್ಬಿಟ್ಟು ಒಂದು ಜಾಗದಲ್ಲಿ ಹೌಸ್ ಇದ್ದೆ ನಾನು ಅಂತ ಹೇಳ್ಬೇಕಾದ್ರೆ ಅದೇ ಸಮಯದಲ್ಲಿ ಈ ಕಡೆ ಇನ್ಸ್ಪೆಕ್ಟರ್ ಸಾಲಮನ್ ಎಸ್ಐ ವಿನೋ ಅವರ ಮನೆ ಮುಂದೆ ನಿಂತಿರುವ ರೆಡ್ ಕಲರ್ ಕೂಪರ್ ಕಾರಿನ ಬಗ್ಗೆ ಡೀಟೇಲ್ಸ್ ಇವೆ, ಅದನ್ನ ಯಾರು ಲಾಸ್ಟ್ ಆಗಿ ಡ್ರೈವ್ ಮಾಡಿ ಬಂದ್ರು ಅನ್ನೋ ಡೀಟೇಲ್ಸ್ ಅನ್ನು ಚೆಕ್ ಮಾಡಿ ನೋಡ್ಬೇಕಾದ್ರೆ ಇದನ್ನ ಲಾಸ್ಟ್ ಆಗಿ ಡ್ರೈವ್ ಮಾಡಿರೋದು ಶರತ್ ಅನ್ನೋ ಪ್ರೂಫ್ ಸಿಗುತ್ತೆ, ಅದರಲ್ಲಿ ಅವನ ಫೋಟೋನು ಸಿಗುತ್ತೆ. ನಂತರ ಈ ವಿಷಯ ಎಲ್ಲವನ್ನೂ ತಿಳಿದಿರುವ ನಮ್ಮ ಸುಜಾ ಕ್ಲೇನಾಲ್ ಅನ್ನ ಮೀಟ್ ಮಾಡಿ, ಶರತ್ ಒಬ್ಬ ಅಮಾಯಕ, ಅವನಿಗೂ ಈ ಕೇಸಿಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ, ಪ್ಲೀಸ್ ಅವನನ್ನ ಹೇಗಾದ್ರೂ ಕಾಪಾಡೆ ಅಂತ ರಿಕ್ವೆಸ್ಟ್ ಮಾಡಿ ಹೆಲ್ಪ್ ಅನ್ನ ಕೇಳ್ಕೋಬೇಕಾದ್ರೆ ಅದಕ್ಕಾಗಿ ಕ್ಲೇನಾನು ಚೆನ್ನಾಗಿ ಯೋಚನೆ
ಯೋಚನೆ ಮಾಡಿಬಿಟ್ಟು ಶರತ್ ಮತ್ತೆ ನಮ್ಮ ಸುಜಾಲನ ಪೊಲೀಸ್ ಸ್ಟೇಷನ್ ಒಳಗಡೆನೆ ಇರುವ ಒಂದು ಸ್ಪೇರ್ ರೂಮ್ ಗೆ ಕರ್ಕೊಂಡು ಹೋಗಿ ಹೊರಗಡೆ ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್ ಆಗಿರ್ತಿದೆ. ಅದು ಮಾತ್ರ ಇಲ್ಲ, ಕಮಿಷನರ್ ಅವರು ಈ ಕೇಸಿಗೆ ಬರೀ 3 ದಿನ ಮಾತ್ರವೇ ಟೈಮ್ ಅನ್ನು ಕೊಟ್ಟಿದ್ದಾರೆ. ಆದ್ರಿಂದ ಎಲ್ಲರೂ ತುಂಬಾನೇ ಅಲರ್ಟ್ ಆಗಿರ್ತಿದ್ದಾರೆ. ಸೊ 2 ಡೇಸ್ ಈ ರೂಮ್ ಒಳಗಡೆನೆ ಇರು, ಈ ಜಾಗಕ್ಕೆ ಯಾರುವೇ ಬರೋದಿಲ್ಲ, ಇಲ್ಲಿ ನೀನು ತುಂಬಾನೇ ಸೇಫ್ ಆಗಿರ್ತೀಯ ಅಂತ ಹೇಳ್ಬೇಕಾದ್ರೆ ಅದೇ ರೀತಿ ಶರತ್ ಅಲ್ಲೇನೆ ಸ್ಟೇ ಆಗ್ತಾನೆ. ಇದರಿಂದ ಸುಜಾ ಮತ್ತೆ ಶರತ್ತಿನ ಮಧ್ಯೆ ಸ್ವಲ್ಪ ದಿನ ಗ್ಯಾಪ್ ಆಗುತ್ತೆ. ಫೋನ್ ಮಾಡೋದಕ್ಕೋ ಅವನ ಜೊತೆ ಮಾತಾಡೋದಕ್ಕೋ ಯಾವುದೇ ರೀತಿಯ ಚಾನ್ಸು ಇಲ್ಲ. ಇನ್ನೊಂದು ಕಡೆ ಸಾಲಮನ್ ಅವರು ಬಿಡದೆ ಈ ಕೇಸಿಗೆ ಬೇಕಾಗಿದ್ದ ಎವಿಡೆನ್ಸ್ ಪ್ರೂಫ್ ಎಲ್ಲವನ್ನು ಕಲೆಕ್ಟ್ ಮಾಡ್ತಾನೆ ಇರ್ತಾರೆ. ಹಾಗೇನೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಜಾಗಕ್ಕೆ ನಮ್ಮ ಸಾಲಮನ್ ಮತ್ತೆ ಅವರ ಜೊತೆಗೆ ಇನ್ನೊಬ್ಬರು ಆಫೀಸರ್ ಕೂಡ ಹೋಗ್ತಾರೆ. ಹಾಗೆ ಇಬ್ಬರು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಜೊತೆಗೆ ಬರ್ತಾ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಆಫೀಸರ್ ಇದಕ್ಕೂ ಮುಂಚೆ ಶರತ್ ಜೊತೆಗೆ ನಾನು ಕಾರಿನಲ್ಲಿ ಸುಜಾಲನ್ನು ನೋಡಿದ್ದೀನಿ ಅಂತ ಹೇಳ್ತಿರ್ತಾರೆ. ಅಂದ್ರೆ ಏನು, ಈ ಪೊಲೀಸ್ ಆಫೀಸರ್ ಬೇರೆ ಯಾರು ಇಲ್ಲ, ನಮ್ಮ ಸುಜಾ ಮತ್ತೆ ಶರತ್ ಒಬ್ಬ ಕೈದಿ, ಅದೇ ಭಾನುಮತಿ ಅವಳ ಗಂಡ, ಅವನನ್ನು ಒಬ್ಬರು ಕಾನ್ಸ್ಟೇಬಲ್ ಅನ್ನು ಕೋರ್ಟಿಗೆ ಡ್ರಾಪ್ ಅನ್ನ ಮಾಡ್ಕೊಟ್ಟಿರ್ತಾರಲ್ಲ, ಆ ಕಾನ್ಸ್ಟೇಬಲ್ ಇವರು. ಇದನ್ನು ಕೇಳಿದ ತಕ್ಷಣವೇ ಸಾಲಮನ್ ಡೈರೆಕ್ಟ್ ಆಗಿ ನಮ್ಮ ಸುಜಾ ಅವಳ ಮನೆಗೆ ಬರ್ತಾರೆ. ಅಲ್ಲಿಗೆ ಬಂದು ಅವರ ಮನೆಯನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಚೆಕ್ ಮಾಡ್ತಿರ್ತಾರೆ. ಆದ್ರೆ ಏನುವೇ ಸಿಗೋದಿಲ್ಲ. ಈ ರೀತಿ ಎವಿಡೆನ್ಸ್ ಏನುವೇ ಸಿಗದೆ ಇರೋದ್ರಿಂದ ಹುಡುಗಿರನ್ನ ಮಾತ್ರ ವಿಚಾರಣೆ ಮಾಡ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ. ಇವಾಗ ಕ್ಲೇನಾ ಮತ್ತೆ ನಮ್ಮ ಸುಜಾ ಈ ಸಾಲಮನ್ ಸರ್ಗೆ ನಮ್ಮ ಮೇಲೆ ಡೌಟ್ ಬಂದ್ಬಿಟ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊತಾರೆ. ನೆಕ್ಸ್ಟ್ ದಿನ ಈ ವಿಷಯದ ಬಗ್ಗೆ ಶರತ್ ಜೊತೆಗೆ ಮಾತಾಡ್ಬೇಕು ಅಂತ ಸ್ಪೇರ್ ರೂಮ್ ಗೆ ಹೋಗಿ ನಮ್ಮ ಸುಜಾ ನೋಡ್ಬೇಕಾದ್ರೆ ತುಂಬಾನೇ ಶಾಕ್ ಆಗ್ತಾಳೆ. ಯಾಕೆಂದ್ರೆ ಆ ಜಾಗದಲ್ಲಿ ಶರತ್ ಇರ್ತಿಲ್ಲ, ಸಾಲಮನ್ ಅವರು ಇರ್ತಿದ್ದಾರೆ. ಎಲ್ಲಾ ವಿಷಯವೂ ನನಗೆ ಗೊತ್ತಾಗ್ಬಿಟ್ಟಿದೆ, ಶರತ್ ಇವಾಗ ನನ್ನ ಕಸ್ಟಡಿಯಲ್ಲೇ ಇರ್ತಿದ್ದಾನೆ ಅಂತ ಸಾಲಮನ್ ಹೇಳ್ತಾರೆ. ಅಷ್ಟೇ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಸಾಲಮನ್ ಅವರು ಶರತ್ ಮತ್ತೆ ಸುಜಾಲನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆವಾಗ ಸಾಲಮನ್ ಶರತ್ಗೆ ಒಂದು ವಿಡಿಯೋವನ್ನು ತೋರಿಸ್ತಾರೆ. ಆ ವಿಡಿಯೋದಲ್ಲಿ ನಮ್ಮ ಸುಜಾ ಹಾಗೆ ಡ್ಯಾನ್ಸ್ ಮಾಡ್ಕೊಂಡು ಡ್ರೆಸ್ ಅನ್ನು 1 by 1 ರಿಮೂವ್ ಮಾಡ್ತಿರ್ತಾಳೆ. ಇದನ್ನ ನೋಡಿದ ತಕ್ಷಣ ಶರತ್ ಮತ್ತೆ ಸುಜಾ ತುಂಬಾನೇ ಶಾಕ್ ಆಗ್ತಾರೆ. ಇವಾಗ ಸಾಲಮನ್ ಈ ವಿಡಿಯೋ ಇರೋದು SI ವಿನೋ ಅವರ ಮೊಬೈಲ್ ಫೋನ್ ಅಲ್ಲಿ, ಆದ್ರಿಂದ ಖಂಡಿತ ಸುಜಾನೆ ಆ ವಿನೋ ಅವರನ್ನು ಕೊಂದಿರ್ಬೇಕು ಅಂತ ಅವಳ ಮೇಲೆ ಡೌಟ್ ಗೆ ಒಳಗಾಗ್ತಾರೆ ನಮ್ಮ ಸಾಲಮನ್. ಯಾಕೆಂದ್ರೆ ಗನ್ ಶೂಟ್ ಮಾಡೋದ್ರಲ್ಲಿ ನಮ್ಮ ಸುಜಾ ತುಂಬಾನೇ ಎಕ್ಸ್ಪರ್ಟ್. ಅದು ಮಾತ್ರ ಇಲ್ಲ, ಈ ವಿಡಿಯೋ ವಿನೋ ಅವರ ಫೋನ್ ಅಲ್ಲಿ ಇರ್ತಿದೆ. ಟ್ರಾಫಿಕ್ ಕಾನ್ಸ್ಟೇಬಲ್ ಆಗಿ ಇರ್ತಾ ಇದ್ದ ನೀನು ಹೇಗೆ ಸ್ಟೇಷನ್ ಗೆ ಚೇಂಜ್ ಆದೆ, ಹೇಗೆ ನಿನಗೆ ಪ್ರಮೋಷನ್ ಸಿಕ್ತು, ಅದಕ್ಕೆ ಕಾರಣ ವಿನೋ ಮತ್ತೆ ನಿನ್ನ ಮಧ್ಯ ಇರ್ತಾ ಇದ್ದ ರಿಲೇಶನ್ಶಿಪ್ ತಾನೇ ಕಾರಣ ಅಂತ ಸುಜಾವನ್ನ ತುಂಬಾನೇ ಹೆದರ್ಸಿ ಕೇಳ್ತಿರ್ತಾರೆ. ಅದು ಮಾತ್ರ ಇಲ್ಲ, ವಿನೋ ಅವನು ಸಾಯ್ಬೇಕಾದ್ರೆ ಅವನ ಹಾರ್ಮೋನ್ಸ್ ಲೆವೆಲ್ ತುಂಬಾನೇ ಜಾಸ್ತಿ ಆಗಿದ್ದಿದೆ. ಅಂದ್ರೆ ಆಫೀಸರ್ ವಿನೋ ಆ ಸಮಯದಲ್ಲಿ ಬೇರೆ ಒಂದು ಹುಡುಗಿಯ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರೋದಕ್ಕೆ ರೆಡಿ ಆಗ್ತಿದ್ದ ಸಮಯ ಅದು. ಅದು ಮಾತ್ರ ಇಲ್ಲ, ಆ ಜಾಗದಲ್ಲಿ ಒಂದು ರಿಂಗ್ ಕೂಡ ಸಿಕ್ತು, ಈ ರಿಂಗು ನಿನ್ನದು ತಾನೆ ಅಂತ ಅದನ್ನ ತೋರಿಸಿ ನಿಜವನ್ನ ಒಪ್ಕೋ ಅಂತ ಕೇಳ್ಬೇಕಾದ್ರೆ ನಮ್ಮ ಸುಜಾ ಏನನ್ನು ಮಾತಾಡ್ತಿಲ್ಲ, ಹಾಗೆ ಹತ್ಕೊಂಡು ನಿಂತಿರ್ತಾಳೆ. ಆವಾಗ ಸಾಲಮನ್ ಸುಜಾಲನ್ನ ಹೊಡೆದು ಅವಳ ಬಾಯಿಂದ ನಿಜವನ್ನು ಒಪ್ಸೋ, ಅವಳ ಬಾಯಿಂದಾನೇ ಎಲ್ಲಾ ನಿಜವೂ ಹೊರಗಡೆ ಬರೋ ರೀತಿ ಮಾಡು ಅಂತ ಹೇಳಿ ಕ್ಲೇನಾ ಅವಳ ಕೈಗೆ ಲಾಠಿಯನ್ನ ಕೊಡ್ತಾರೆ. ಪ್ಲಾನ್ ಆ ಲಾಠಿಯನ್ನ ಕ್ಯಾಚ್ ಮಾಡ್ತಾಳೆ. ಇವಾಗ ಇರೋದು ದೊಡ್ಡ ಟ್ವಿಸ್ಟ್, ಸಾಲಮನ್ ಅವರ ಕೈಯಲ್ಲಿ ಇರ್ತಾ ಇರುವ ರಿಂಗು ಬೇರೆ ಯಾರದು ಅಲ್ಲ, ನಮ್ಮ ಸುಜಾ ಅವಳ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಆದ ನಮ್ಮ ಕ್ಲಾನ್ ಅವಳದ್ದೇ. ಇವಾಗ ಸಾಲಮನ್ ಎಸ್ತಿದ್ದ ಲಾಠಿಯನ್ನ ಕರೆಕ್ಟ್ ಆಗಿ ಕ್ಯಾಚ್ ಮಾಡಿದ ಕ್ಲಾನ್ ಅವಳ ಕೈಯನ್ನ ನೋಡ್ಬೇಕಾದ್ರೆ ಅವಳ ಕೈಯಲ್ಲಿ ರಿಂಗಿನ ಮಾರ್ಕ್ ಇರುತ್ತೆ. ಅದನ್ನು ನೋಡಿ ಸಾಲಮನ್ ನಗಾಡ್ತಿರ್ತಾರೆ. ಅಷ್ಟೇ, ಇವಾಗ ಬೇರೆ ದಾರಿನೇ ಇಲ್ಲದೆ ಕ್ಲೇನಾ ನಡೆದಿದ್ದ ನಿಜ ಎಲ್ಲವನ್ನು ಹೇಳೋದಕ್ಕೆ ಶುರು ಮಾಡ್ತಾಳೆ. ಪಾಸ್ಟ್ ಅಲ್ಲಿ ಆಫೀಸರ್ ವಿನೋ ಅವರಿಗೆ ಡೈವೋರ್ಸ್ ಆದ ಮೇಲೆ ನಮ್ಮ ಕ್ಲಾನ ಜೊತೆನೆ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದಾರೆ. ಒಂದು ದಿನ ಸುಜಾ ಅವಳು ಮನೆಯಲ್ಲಿ ಇಲ್ಲದೆ ಇರಬೇಕಾದ್ರೆ ಕ್ಲಾನ ಜೊತೆಗೆ ಇಂಟಿಮೇಷನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಿರ್ತಾನೆ ವಿನೋ. ಅಂತಹ ಸಮಯದಲ್ಲಿ ಸಡನ್ ಆಗಿ ಸುಜಾ ಅವಳು ಬರ್ತಾ ಇರೋದು ಸದ್ದು ಕೇಳುತ್ತೆ. ಅದನ್ನ ನೋಡಿದ ತಕ್ಷಣ ಕ್ಲೇನಾ ಹಿಂದೆ ಹೋಗಿ ಹೌಸ್ಕೊಳ್ಳಿ ಅಂತ ವಿನೋಗೆ ಹೇಳಿರ್ತಾಳೆ. ಮನೆಗೆ ಬಂದ ಸುಜಾ ಹಾಗೆ ಡೈರೆಕ್ಟ್ ಆಗಿ ಅವಳ ರೂಮಿಗೆ ಹೋಗಿ ಡ್ರೆಸ್ ಅನ್ನು ಚೇಂಜ್ ಮಾಡ್ತಿರ್ಬೇಕಾದ್ರೆ ಹೌಸ್ ಇರುವ ವಿನೋ ಅವಳಿಗೇನೆ ಗೊತ್ತಿಲ್ಲದೆ ಅದನ್ನ ವಿಡಿಯೋ ಮಾಡ್ಕೊತಾನೆ. ಹಾಗೆ ದಿನಗಳು ಕಳಿಬೇಕಾದ್ರೆ SI ವಿನೋ ಇಂದ ನಮ್ಮ ಕ್ಲೇನಾ ಪ್ರೆಗ್ನೆಂಟ್ ಆಗ್ತಾಳೆ. ನಂತರ ಇದ್ರ ಬಗ್ಗೆ ವಿನೋ ಜೊತೆ ನಮ್ಮ ಕ್ಲೇನಾ ಬೇಕಾದ್ರೆ ಅಬೋಷನ್ ಮಾಡ್ಕೊಂತ ಹೇಳಿರ್ತಾನೆ. ಆದ್ರಿಂದ ಬೇರೆ ದಾರಿ ಇಲ್ಲದೆ ಅವನ ಮಾತನ್ನ ಕೇಳ್ಕೊಂಡು ಇವಳುವೆ ಅಬೋಷನ್ ಅನ್ನ ಮಾಡ್ಕೊಂಡಿರ್ತಾಳೆ. ಹಾಗೆ ದಿನಗಳು ಹೋಗ್ತಿರ್ಬೇಕಾದ್ರೆ ಸುಜಾ ಅವಳ ಬರ್ಡೇ ದಿನ ವಿನೋ ಮನೆಗೇನೆ ಬಂದು ಸುಜಾಲಿಗೆ ಗಿಫ್ಟ್ ಅನ್ನು ಕೊಡ್ತಿರ್ತಾನೆ, ಬರ್ಡೇ ವಿಶ್ ಅಂತ. ಆವಾಗ ಅಲ್ಲಿಗೆ ಬಂದ ಕ್ಲಾನ ಮನೆ ಹೊರಗಡೆನೆ ನಿಂತು ವಿಂಡೋ ಮುಖಾಂತರ ಇವು ಎಲ್ಲವನ್ನು ನೋಡಿರ್ತಾಳೆ. ಆವಾಗ ವಿನೋ ಸುಜಾ ಹತ್ರ ನೀನಂದ್ರೆ ನನಗೆ ತುಂಬಾ ಇಷ್ಟ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ಐ ಲವ್ ಯು ಅಂತ ಪ್ರಪೋಸ್ ಅನ್ನ ಮಾಡ್ಬೇಕಾದ್ರೆ ಇದನ್ನ ಹೊರಗಡೆ ನಿಂತು ನೋಡ್ತಾ ಇರುವ ನಮ್ಮ ಕ್ಲೈನ ತುಂಬಾನೇ ಶಾಕ್ ಆಗ್ತಾಳೆ. ನಂತರ ಅದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಬೇಜಾರಾಗ್ತಾಳೆ. ಯಾಕೆಂದ್ರೆ ಈ ರೀತಿನೇ ಇವಳನ್ನು ಮದುವೆ ಆಗ್ತೀನಿ ಅಂತ ಹೇಳಿನೇ ಇವಳ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದು ಅವಳನ್ನ ಕನ್ಸ್ಯೂಮ್ ಮಾಡ್ದ, ಅಂದ್ರೆ ಕ್ಲೇನಲನ್ನ ಪ್ರೆಗ್ನೆಂಟ್ ಮಾಡ್ದ. ಇವಾಗ ಇವಳನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಸುಜಾಲಿಗೆ ರೂಟ್ ಅನ್ನ ಹಾಕ್ತಿದ್ದಾನೆ. ಸೊ ಈ ರೀತಿ ನನ್ನನ್ನು ಮೋಸ ಮಾಡಿದ SI ವಿನೋವನ್ನ ನಾನು ಸುಮ್ನೆ ಬಿಡಲ್ಲ ಅಂತ ನಮ್ಮ ಕ್ಲೇನಾ ತುಂಬಾನೇ ಕೋಪದಿಂದ ಫಾಸ್ಟ್ ಆಗಿ ಆ ವಿನೋ ಅವನ ಮನೆಗೆ ಹೋಗ್ತಾಳೆ. ಆವಾಗ ಮನೆಯಲ್ಲಿ ಫುಲ್ ಡ್ರಗ್ಸ್ ಅನ್ನ ತಗೊಂಡು ಸಿಕ್ಕಾಪಟ್ಟೆ ನಿಶೆಲಿ ಇರ್ತಾನೆ ವಿನೋ. ಆ ರೀತಿ ಅವನು ನಿಶೆಲಿ ಇರಬೇಕಾದ್ರೆ ಅಲ್ಲಿಗೆ ಬಂದಿದ್ದ ಕ್ಲಾನಲನ್ನ ನೋಡಿದ ತಕ್ಷಣ ಫುಲ್ ಜೂ ಆಗ್ಬಿಟ್ಟ. ಅವಳನ್ನ ಹಿಡಿದು ಇಂಟಿಮೇಷನ್ ಅಲ್ಲಿ ಇರೋದಕ್ಕಾಗಿ ತುಂಬಾನೇ ಅವಳನ್ನು ಫೋರ್ಸ್ ಮಾಡ್ತಾನೆ, ತುಂಬಾನೇ ಟ್ರೈ ಮಾಡ್ತಾನೆ. ಆವಾಗ ಕ್ಲೇನಾ ನೀನು ನನ್ನನ್ನು ಮೋಸ ಮಾಡ್ಬಿಟ್ಟಿಯಲ್ಲ, ನನಗೆ ಏಮರ್ಸ್ಬಿಟ್ಟಿಯಲ್ಲ ಅಂತ ಹೇಳಿ ಅವನ ಗನ್ನನ್ನೇ ಕೈಗೆ ತಗೊಂಡು ಅವನಿಗೇನೆ ಬಿರಿ ಶೂಟ್ ಮಾಡ್ಬಿಟ್ಟು ಅವನು ಸತ್ತ ಮೇಲೆ ಅವನ ಕೈಯಲ್ಲೇ ಗನ್ನನ್ನ ಇಟ್ಬಿಟ್ಟು ಅಲ್ಲಿದ್ದ ಎವಿಡೆನ್ಸ್, ಇವಳು ಬಂದಿದ್ದಕ್ಕಿದ್ದ ಪ್ರೂಫ್ ಎಲ್ಲವನ್ನು ನಾಶ ಮಾಡ್ಬಿಟ್ಟು ಹೊರಗಡೆ ಬಂದ್ಬಿಟ್ಟಿರ್ತಾಳೆ. ನೆಕ್ಸ್ಟ್ ದಿನದಿಂದ ಏನುವೇ ಗೊತ್ತಿಲ್ದಿರೋ ರೀತಿ ನಾನು ನಾಟಕ ಮಾಡ್ತಿದ್ದೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಸಾಲಮನ್ ನನಗೆ ಫಸ್ಟ್ ಇಂದಾನೇ ನಿನ್ನ ಮೇಲೆ ಒಂದು ಡೌಟ್ ಇರ್ತಿತ್ತು, ಯಾಕೆಂದ್ರೆ ನೀನೊಂದು ಲೆಫ್ಟ್ ಹ್ಯಾಂಡ್ ಶೂಟರ್, ಇದನ್ನ ನೀನೇನೆ ಅವನನ್ನು ಕೊಂದ್ಬಿಟ್ಟು
ರೀತಿ ಮಾಡಿರ್ತೀಯ ಅಂತಾನೆ ನಾನುವೇ ಗೆಸ್ ಮಾಡಿದೆ. ನಾನು ಅನ್ಕೊಂಡಿದ್ದ ರೀತಿನೇ ಎಲ್ಲವೇ ನಡೆದಿದೆ ಅಂತ ಹೇಳ್ಬೇಕಾದ್ರೆ ಎಲ್ಲವನ್ನ ಕೇಳಿ ನಮ್ಮ ಕ್ಲಾನ್ ಬಿದ್ದು ಬಿದ್ದು ಅಳೋದಕ್ಕೆ ಶುರು ಮಾಡ್ತಾಳೆ. ಅಷ್ಟೇ ಹುಡುಗಿಯನ್ನ ಹಿಡಿದು ಜೈಲಿಗೆ ಹಾಕ್ಬಿಡ್ತಾರೆ. ಹಾಗೆ ದಿನಗಳು ಕಳಿಬೇಕಾದ್ರೆ ಒಂದು ದಿನ ಕೋರ್ಟ್ ಅಲ್ಲಿ ಆಫೀಸರ್ ವಿನೋ ಅವನ ಡೆತ್ಗೆ ಸಂಬಂಧಪಟ್ಟ ಎಲ್ಲ ಪ್ರೂಫ್ ಅನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿ ವಿನೋ ಒಂದು ಕೇಸಲ್ಲಿ ಬಲ್ಕ್ ಆಗಿ ಸಿಕ್ಕಿದ ಎಲ್ಲ ಕೊಕೈನ್ ಅನ್ನು ಸೀಸ್ ಮಾಡಿ ಅದರಲ್ಲಿ ಅರ್ಧವನ್ನ ಮಾತ್ರ ಸಬ್ಮಿಟ್ ಮಾಡಿಬಿಟ್ಟು ಅರ್ಧವನ್ನ ಹೊರಗಡೆ ಅವನೇನೆ ಓನ್ ಆಗಿ ಮಾರ್ಕೊಬಿಟ್ಟಿದ್ದಾನೆ. ಅದು ಮಾತ್ರ ಇಲ್ಲ, SI ವಿನೋನು ತುಂಬಾನೇ ಡ್ರಗ್ಸ್ ಗೆ ಅಡಿಕ್ಟೆಡ್ ಫೆಲೋ. ಸೊ ಯಾವಾಗ್ಲಾದ್ರೂ ಈ ವಿಷಯ ಹೊರಗಡೆ ಬಂದ್ರೆ ಕೋರ್ಟ್ ಕೇಸ್ ಅಂತ ಸಿಗಾಕೊಂಡ್ರೆ ಅವನ ಕೈಯಲ್ಲಿ ಖಂಡಿತ ಹೊರಗಡೆ ಬರೋಕೆ ಆಗಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರಿಂದ ಅದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟೆ ತನ್ನನ್ನ ತಾನೇ ಶೂಟ್ ಮಾಡಿ ಕೊಂದ್ಕೊಂಡಿದ್ದಾನೆ. ಅದು ಮಾತ್ರ ಇಲ್ಲ, ಈ ಕಾಲದಲ್ಲಿ ತುಂಬಾ ಜನರು ಡ್ರಗ್ಸ್ ಗೆ ಅಡಿಕ್ಟ್ ಆಗ್ಬಿಟ್ಟು ಮತ್ತೆ ಅದು ಸಿಗ್ಲಿಲ್ಲ ಅಂದ್ರೆ ತನ್ನನ್ನ ತಾನೇ ಕೊಂದ್ಕೋತಿದ್ದಾರೆ. ತುಂಬಾ ಜನರು ಈ ರೀತಿನೇ ಮಾಡ್ಕೋತಿದ್ದಾರೆ. ಅದು ಮಾತ್ರ ಇಲ್ಲ, ಈ ಕೇಸನ್ನ ಮರ್ಡರ್ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ಅದಕ್ಕಾದ ಪ್ರೂಫ್ ಎವಿಡೆನ್ಸ್ ಏನೂ ಸಿಗ್ಲಿಲ್ಲ. ಆದ್ರಿಂದ ಈ ಕೇಸನ್ನ ಕ್ಲೋಸ್ ಮಾಡ್ಬಿಡಿ ಅಂತ ಜಡ್ಜ್ ಹತ್ರ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ ನಮ್ಮ ಸಾಲಮನ್. ಜಡ್ಜ್ ಅವರುವೆ ಸಾಲಮನ್ ಸಬ್ಮಿಟ್ ಮಾಡಿರುವ ವಿನೋ ಅವನ ಕೇಸಿನ ಫೈಲ್ ಎಲ್ಲವನ್ನು ಚೆಕ್ ಮಾಡಿಬಿಟ್ಟು ಕೇಸನ್ನು ಕ್ಲೋಸ್ ಮಾಡ್ಬಿಡ್ತಾರೆ. ಸೊ ಈ ಕೇಸಿಂದ ಹೊರಗಡೆ ಬಂದ್ಬಿಟ್ಟಿದೀವಿ, ತಪ್ಪಿಸ್ಕೊಬಿಟ್ಟಿದೀವಿ ಅಂತ ಗೊತ್ತಾಗಿದ್ದ ತಕ್ಷಣ ನಮ್ಮ ಸುಜಾ ಮತ್ತೆ ಕ್ಲೇನಾ ತುಂಬಾನೇ ಖುಷಿ ಆಗ್ತಾರೆ. ಅದಕ್ಕೆ ಮೇನ್ ರೀಸನ್ ಈ ಸಾಲಮನ್ ಅವರು ತುಂಬಾನೇ ಒಳ್ಳೆ ಆಫೀಸರ್, ಒಳ್ಳೆ ಪೊಲೀಸು. ಮತ್ತೆ ಸತ್ತೋಗಿದ್ದ ಆ SI ವಿನೋಗಾಗಿ ಹೋರಾಡಿ ಅವನಿಗೆ ನ್ಯಾಯವನ್ನ ತಕ್ಕೊಟ್ಟು ಈ ಹುಡುಗಿಯರನ್ನ ಜೈಲಿಗೆ ಕಳಿಸೋದ್ರಲ್ಲಿ ಅರ್ಥನೇ ಇಲ್ಲ. ಆ SI ವಿನೋ ಏನು ಸಾಚ ಇಲ್ಲ. ಆದ್ರಿಂದ ಅವನು ಮಾಡಿದ ತಪ್ಪಿಗೆ ಎಲ್ಲದಕ್ಕೂ ಅವನಿಗೆ ಶಿಕ್ಷೆ ಕರೆಕ್ಟ್ ಆಗಿನೇ ಸಿಕ್ಕಿದೆ ಅಂತ ಅನ್ಕೊಂಡ ನಮ್ಮ ಸಾಲಮನ್ ವಿನೋ ಅವನ ಕೇಸನ್ನು ಕ್ಲೋಸ್ ಮಾಡಿಸಿ ನಮ್ಮ ಹುಡುಗಿಯರನ್ನ ಕಾಪಾಡಿದ್ದಾರೆ. ನಂತರ ಕೇಸು ಕ್ಲೋಸ್ ಆಗಿ ಕೋರ್ಟ್ ಇಂದ ಹೊರಗಡೆ ಬಂದಿದ್ದ ಸಾಲಮನ್ ಅನ್ನ ನಮ್ಮ ಮೂವರು ಹುಡುಗರುವೆ ಬಂದು ಮೀಟ್ ಆಗ್ತಾರೆ. ಕ್ಲೇನಾ, ಸುಜಾ, ಶರತ್. ಸರ್ ತುಂಬಾನೇ ಥ್ಯಾಂಕ್ಸ್ ಸರ್ ಅಂತ ಕೇಳ್ಕೋಬೇಕಾದ್ರೆ ಸಾಲಮನ್ ಅವರುಗಳಿಗೆ ಸರಿ ಖುಷಿಯಾಗಿರ್ರೋ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ರೀತಿ ಇವರುಗಳ ಲೈಫ್ ಅಲ್ಲಿ ಇರ್ತಾ ಇದ್ದ ಕ್ರಿಟಿಕಲ್ ಸಿಚುವೇಶನ್ ಎಲ್ಲವೇ ಸಾಲ್ವ್ ಆಗಿ ಇವಾಗ ಹುಡುಗಿಯರು ತುಂಬಾನೇ ಖುಷಿಯಾಗಿರೋದಕ್ಕೆ ಶುರು ಮಾಡ್ತಾರೆ. ಇನ್ ಮುಂದೆ ಅವರ ಲೈಫ್ ಚೆನ್ನಾಗಿರುತ್ತೆ. ಸುಜಾ ಶರತ್ನ ಮದುವೆಯಾಗಿ ಸೆಟ್ಲ್ ಆಗ್ತಾಳೆ. ಕ್ಲೇನಾ ಅವಳ ಪ್ರೊಫೆಷನಲ್ ಲೈಫ್ ಅಲ್ಲಿ ಪರ್ಫೆಕ್ಟ್ ಆಗಿರ್ತಾಳೆ. ಸೊ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.